Please subscribe, like, and share. Wow! ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರೋವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಮನೆ ಹತ್ರ ಮರ್ವಾಯಿ ಮಾರಕ್ಕೆ ಬಂದಿತ್ತು. ಮರ್ವಾಯಿ, ಬಲ್ಚು, ಕಪ್ಪಚ್ಚಿಪ್ಪು, ಕುಬ್ಬೆ, ಶೆಲ್ ಎಲ್ಲನೂ ಅಂತೀವಿ. ಆ್ಯಂಡ್ ನಾವು ಹೇಳೋದು ಕೊಂಕಣಿಯಲ್ಲಿ ಕುಬ್ಬೆ ಅಂತ. ಕುಬ್ಬೆ ಈಸ್ ಮೈ ಫೇವ್ರೆಟ್. ಕುಬ್ಬೆ ಸುಕ್ಕ ಮಾಡಿದ್ರೆ ಸಖತ್ ಸೂಪರಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ಇದು ಲೆಕ್ಕದ ಪ್ರಕಾರ ಅಂದರೆ 100ಕ್ಕೆ 150, 100ಕ್ಕೆ 200 ಈ ಥರ. ಸೈಜ್ ಸ್ವಲ್ಪ ದೊಡ್ಡ ಇದ್ದರೆ 100ಕ್ಕೆ 200, ಈ ಸೈಜೆಲ್ಲ 100ಕ್ಕೆ 150. ಬಟ್ ನನಗೆ ಇವರು 100ಕ್ಕೆ 200 ರೂಪಾಯಿ ಮಾಡಿ ತೊಗೊಂಡು ಟೋಪಿ ಹಾಕಿದ್ರು. ಅಮ್ಮ ಅದೇ ಬೈತಾ ಇತ್ತು. ಮೀನು ಮಾರೋಕ್ಕೆ ಬಂದಿದ್ದು ಅಂತ ಅಂದ್ಬಿಟ್ಟು ನಮ್ಮದು ಕ್ಯಾಟ್ ಕೂಡ ಕಾಯ್ತಾ ಇತ್ತು. ನನಗೆ ಒಂದು 150 ತೊಗೊಂಡೆ ನಾನು. ಇವರಿಬ್ರು ಅಣ್ಣ ತಮ್ಮ. ನಾನು ಯೂಟ್ಯೂಬ್ಗೆ ಹಾಕ್ತಿದ್ದೀನಿ ಅಂತ ಅವ್ರಿಗೆಲ್ಲ ಫೇಸ್ ತೋರ್ಸೋಕ್ಕೆ ನಾಚಿಕೆ. ನೋಡಿ, ಈ ಥರ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಅದಾದಮೇಲೆ ಒಡೆಯೋಕ್ಕೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೆನೆಸಿಟ್ರೆ ಮತ್ತು ಅದರ ಒಳಗಡೆ ಮಣ್ಣು ಕೂಡ ಇರುತ್ತೆ, ಅದು ಕೂಡ ಕ್ಲೀನ್ ಆಗುತ್ತೆ. ನೋಡಿ, ಈ ಥರ ಅದನ್ನು ಸಪ್ರೇಟ್ ಮಾಡ್ತಾರೆ. ಅದು ಒಂದು ಕಡೆ ಮೀಟ್ ಇರುತ್ತೆ, ಆ ಮೀಟನ್ನು ಇಟ್ಬಿಟ್ಟು ಇನ್ನೊಂದು ಚಿಪ್ಪನ್ನು ಬಿಸಾಕೋದು. ನನ್ನ ಮಗ ಕೂಡ ಅದರಲ್ಲೇ ಆಟ ಆಡ್ಕೊಂಡಿದ್ದ ಅಲ್ಲಿ ಸೈಡಲ್ಲಿ. ನಾನು ಬಟ್ಟೆ ಹಾಕಿರಲಿಲ್ಲ, ಸೊ ನಾನು ಅದು ಅವನನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಯೂಟ್ಯೂಬಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗುರು. ಮಕ್ಕಳು ನೀರಲ್ಲಿ ಆಡೋದು ತೋರಿಸ್ಬಾರ್ದು, ಬಟ್ಟೆಯಲ್ಲಿರೋ ಮಕ್ಕಳನ್ನ ತೋರಿಸ್ಬಾರ್ದು, ಎಷ್ಟೊಂದಿವೆ. ಹಂಗೆ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು, ನಮ್ಮಮ್ಮ, ನನ್ನ ತಂಗಿ, ನನ್ನ ಪಾಪು, ಅಂಕಲ್ ಅಲ್ಲಿ ನನ್ನ ಚಿಕ್ಕಮ್ಮನ ಮಗಳ ಮನೆ ಇದೆ, ಅಲ್ಲಿಗೆ ಹೋಗಿದ್ವಿ. ಅವಳಿಗೆ ಟ್ವಿನ್ಸ್ ಬೇಬಿ, 2 ಬಾಯ್ನೇ. ಇವೆರಡೂ ನನ್ನ ಕಾಲ ಮೇಲೆ ಇದೆಲ್ಲ, ಕಾಲಲ್ಲೊಂದು ಪಕ್ಕದಲ್ಲೊಂದು. ಅವೆರಡು ಅವಳ ಮಕ್ಕಳು, ರಿಷಿತ್ ಆ್ಯಂಡ್ ರಿದಿತ್ ಅಂತ. ಕಾಲಲ್ಲಿರೋದು ನನ್ನ ಬೇಬಿ ವಾಶಿಷ್ಟ. ಹಂಗೆ ಅವರು ಫಿಶ್ ಸಾಂಬಾರು ಮಾಡಿದರು. ಫಿಶ್ ಸಾಂಬಾರು ಆಗಲ್ಲ, ಫಿಶ್ ಕರಿ ಮಾಡಿಬಿಟ್ಟು ಪ್ರಾನ್ಸ್ದು ಫ್ರೈ ಮಾಡಿದರು. ಸೂಪರಾಗಿತ್ತು. ಸಾಂಬಾರು ಕರಿ ಅಂತೂ ಸಖತ್ತಾಗಿತ್ತು. ಕಲ್ಲರ್ ಕೂಡ ಸೂಪರಾಗಿ ಬಂದಿತ್ತು. ಅವಳ ಹಸ್ಬೆಂಡೇ ಮಾಡಿರೋದು. ಅಮ್ಮನೂ ಚಪ್ಪರ್ಸ್ಕೊಂಡು ತಿಂತಾಯಿತ್ತು. ನಮ್ಮ ಅಮ್ಮಂಗೆ ತಿಂತಾ ಇರೋ ವಿಡಿಯೋ ಎಲ್ಲ ಮಾಡಿದ್ರೆ ಆಗಲ್ಲ. ಇವರು ತುಂಬ ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ಏನು ಫೈಟಿಂಗೇ ಮಾಡ್ಕೊಂಡಿಲ್ಲ. ಅವರಿಬ್ಬರೇ ಇದ್ದರೆ ಫೈಟಿಂಗ್ ಮಾಡ್ಕೊತಾರಂತೆ. ಬಟ್ ಇವ್ರು 3 ಜನ ಇದ್ರೂ ಒಂಚೂರು ಫೈಟ್ ಮಾಡಿಲ್ಲ. ಅವರಿಬ್ಬರು ಅಣ್ಣ ತಮ್ಮನೂ ಫೈಟ್ ಮಾಡಿಲ್ಲ, ನನ್ನ ಬೇಬಿ ಜೊತೆನೂ ಫೈಟ್ ಮಾಡಿಲ್ಲ. ಎಲ್ಲ ಸೇರ್ಕೊಂಡು ಆಟ ಆಡ್ಕೊಂಡಿದ್ರು. ನನ್ನ ಮಗಾಗೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು. ನನ್ನ ಮಗನ ಬಾಯಲ್ಲಿ ನಿಪ್ಪಲ್ಲಿದೆ, ಪ್ಯಾಸಿಫೈಯರ್ ಇದೆ. ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಅದನ್ನೇ ನಾನು ಖುಷಿಯಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಮುಂದೆ ಅವರು ವೀಡಿಯೋಸ್ನ ನೋಡಿದ್ರೆ ಅವ್ರಿಗೂ ಖುಷಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಲಿ ಅಂತ ನನ್ನ ಮಕ್ಕಳು. ಓಕೆ, ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೊಡಿ. ವಿಡಿಯೋ ವಾಯ್ಸ್ ಓವರ್ ಕೊಡೋದನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮ್ಯೂಸಿಕ್ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.
Rishit, Ridik, Code Mummy loves you. And Laddu Babu, Mama loves you. Thank you.